ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವರ್ಷದ ಮೊದಲನೆಯ ತುಟ್ಟಿ ಭತ್ಯೆ ಕುರಿತು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, 2026-27ರ ವಿಶ್ಲೇಷಣೆಯ ಪ್ರಕಾರ ಕೇಂದ್ರ ಹಣಕಾಸು ಇಲಾಖೆ ಅಂದಾಜು ವಾರ್ಷಿಕ ಪಿಂಚಣಿ ಮೊತ್ತವನ್ನು 2.9621 ದಟ್ ಮೀನ್ಸ್ 2,96,214 ಕೋಟಿ ಎಂದು ಅಂದಾಜಿಸಿದೆ. ಇನ್ನು ಕಳೆದ ವರ್ಷ ಪರಿಷ್ಕೃತ ಬಜೆಟ್ 2025-26 ಅಂದಾಜಿಗಿಂತ ಸುಮಾರು 3% ಹೆಚ್ಚಾಗಿದೆ. ಇದು ಕೇಂದ್ರ ಸರ್ಕಾರದ ನೌಕರರು ಪಿಂಚಣಿದಾರರಿಗೆ ಅನ್ವಯವಾಗುವ ಮಹತ್ವದ ಪರಿಷ್ಕರಣೆಯಾಗಿದೆ. 8ನೇ ವೇತನ ಆಯೋಗವು ಈಗ ಜಾರಿಯಲ್ಲಿರುವುದರಿಂದ ಡಿಎ ಹೊಂದಾಣಿಕೆಯನ್ನು ಹೊಸ ವೇತನ ರಚನೆಗೆ ಅನುಗುಣವಾಗಿ ಹೊಂದಿಸಬೇಕಾಗುತ್ತದೆ. ಇದನ್ನು ಅಧಿಕೃತವಾಗಿ ಜಾರಿಗೆ ತರುವ ಮುನ್ನ ಆಡಳಿತಾತ್ಮಕವಾಗಿ ಹಲವು ಸುತ್ತಿನಲ್ಲಿ ಈ ಪ್ರಕ್ರಿಯೆಯನ್ನು ಆಡಿಟ್ ಮಾಡಬೇಕಾಗುತ್ತೆ. ಹಾಗಾಗಿ ತಮಗೆ ಗೊತ್ತಿದೆ, AICPI ಸೂಚ್ಯಂಕದ ಆಧಾರದ ಮೇಲೆ ಈಗ ಕೇಂದ್ರ ಸರ್ಕಾರಿ ನೌಕರರಿಗೆ 2% ಡಿಎ ಏರಿಕೆಯಾಗಿದೆ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ಡಿಎ ಏರಿಕೆಯಾಗಬಹುದು ಮತ್ತು ಯಾವಾಗ ಈ ಒಂದು ಡಿಎ ಜನವರಿ 1ರಿಂದ ಪೂರ್ವಾನ್ವಯವಾಗುವಂತೆ ಬರುತ್ತಾ ಅನ್ನೋದೇ ಒಂದು ಪ್ರಶ್ನೆ. ಹಾಗಾಗಿ ಬನ್ನಿ ವೀಕ್ಷಕರೇ, ಭಾಳ ಇಂಪಾರ್ಟೆಂಟ್ ಆದ ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಬರ್ತೀವಿ. ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಡಿಎ ಹೊಂದಾಣಿಕೆಯನ್ನು ಹೊಸ ವೇತನ ರಚನೆಗೆ ಅನುಗುಣವಾಗಿ ಹೊಂದಿಸಬೇಕಾಗುತ್ತದೆ. ಹಾಗಾಗಿ ಡಿಎ ಘೋಷಣೆಯ ವಿಳಂಬಕ್ಕೆ ಪ್ರಮುಖ ಕಾರಣಗಳಲ್ಲಿ ಒಂದಾಗುವ ತುಟ್ಟಿ ಭತ್ಯೆ ಲೆಕ್ಕಾಚಾರಗಳು ಕೈಗಾರಿಕಾ ಕಾರ್ಮಿಕ ಗ್ರಾಹಕ ಬೆಲೆ ಸೂಚ್ಯಂಕದ AICPI ಏನಿದೆ 12 ತಿಂಗಳ ಸರಾಸರಿಯನ್ನು ಅವಲಂಬಿಸಿದೆ. ನಿಖರವಾದ ಅಂಕಿಅಂಶಗಳ ಸಂಬಂಧಪಟ್ಟ ಇಲಾಖೆಯಿಂದ ಬಂದ ನಂತರ ಕರಾರುವಾಗಿ ಇದನ್ನು ಅಂತಿಮಗೊಳಿಸಬೇಕಾಗಿದೆ. ಈ ಮೂಲಕ ಡಿಎ ಲೆಕ್ಕಾಚಾರದಲ್ಲಿ ಮತ್ತೆ ತಿದ್ದುಪಡಿ ಆಗುವುದನ್ನು ತಪ್ಪಿಸಲು ನಿಖರವಾಗಿ ಇದನ್ನು ಅಂತಿಮಗೊಳಿಸಲಾಗುತ್ತದೆ. ವಿಳಂಬಕ್ಕೆ ಇದಕ್ಕೆ ಬೇಕಾಗುವ ಸಮಯಾವಕಾಶ ಒಂದು ಕಾರಣವಾಗಿದೆ. ತುಟ್ಟಿ ಭತ್ಯೆ ಹೆಚ್ಚಳವು ತಮಗೆ ಗೊತ್ತಿದೆ, ಈಗ ಆಲ್ರೆಡಿ ಕೇಂದ್ರ ಸರ್ಕಾರಿ ನೌಕರರಿಗೆ 2% ಡಿಎ ಏರಿಕೆಯಾಗಿದೆ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ 1.50 7ನೇ ವೇತನ ಆಯೋಗದ ವರದಿಯಲ್ಲಿ ನೀಡಿರುವ ಮಾಹಿತಿಯ ಪ್ರಕಾರ ಕೇಂದ್ರದ 1%ಗೆ 0.722% ಏರಿಕೆ ಮಾಡ್ತಾರೆ. ಹಾಗಾಗಿ ಆದಷ್ಟು ಬೇಗ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ 1.50% ಡಿಎ ಜನವರಿ 1ರಿಂದ ಪೂರ್ವಾನ್ವಯವಾಗುವಂತೆ ಆದೇಶ ಬರಲಿ. ಮಾಹಿತಿ ಇಷ್ಟದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫ್ರೆಂಡ್ಸ್.